ಇಷ್ಟು ಜನ ಇಲ್ಲಿ ಕನ್ನಡಿಗರು ಇದ್ದಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಯಾಕಂದರೆ ಬಂದಾಗೆಲ್ಲ ನನಗೆ ಬರೀ ಹಿಂದಿಯವರೇ ಕಾಣಿಸ್ತಾ ಇರ್ತಾರೆ. ಸರ್ಗೆ ನಾನು ಹೇಳ್ತೀನಿ, ಏನು ಸರ್ ಇದು ಒಳ್ಳೆ ನಾರ್ತ್ ಇಂಡಿಯಾ ಥರ ಆಗ್ಬಿಟ್ಟಿದೆ ಅಂತ. ಇವತ್ತು ಗೊತ್ತಾಯಿತು ಇಷ್ಟು ಜನ ಕನ್ನಡಿಗರು ಇದ್ದಾರೆ ಅಂತ. ಯಾಕಂದರೆ ಕನ್ನಡಿಗರು ಒಗ್ಗಟ್ಟಿಂದ ಇರಬೇಕು, ಯಾರನ್ನೂ ಬಿಟ್ಕೊಡ್ಬಾರ್ದು. ಅದು ಸರ್ರಿಂದ ನಾನು ಕಲ್ತಿದ್ದೀನಿ. ಯಾಕಂದರೆ ಇವ್ರದ್ದು ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಇವ್ರದ್ದು ಒಂದು ಹೋರಾಟ ಆಗಲಿ, ಒಂದು ಇದಾಗಲಿ, ಅದರಿಂದ ನಾನು ಸಪೋರ್ಟ್ ಮಾಡೋಕ್ಕೆ ಅಂತ ಅವಾಗಿಂದನೂ ನಿಂತಿದ್ದೀನಿ. ಆಮೇಲೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ USA ರಷ್ಯಾದಿಂದ ಎಲ್ಲಿಂದಾರ ಇಂಟರ್ವ್ಯೂಗೆ ಬರಲಿ, ನಾನು ಕನ್ನಡದಲ್ಲೇ ಅವ್ರಿಗೆ ಇಂಟರ್ವ್ಯೂ ಕೊಡೋದು. ಬೇಕಾದರೆ ಅವರೇ ಇಂಗ್ಲೀಷ್ಗೆ ಅದನ್ನು ಡಬ್ ಮಾಡ್ಕೋಬೇಕು. ಆ ಥರ ನಾನು ಇವತ್ತವರೆಗೂ 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ. ಎಲ್ಲಾದರೂ ಒಂದರಲ್ಲಿ ನಾನು ಇಂಗ್ಲೀಷಲ್ಲಿ ಮಾತಾಡಿರೋದು ಏನಾದರೂ ಯಾರು ತೋರಿಸಿದ್ರೆ ನಾನು ಬಹುಮಾನ ಕೊಡ್ತೀನಿ. ಅಂದರೆ ಅಷ್ಟು ಕನ್ನಡ ಭಕ್ತ ನಾನು. ಕನ್ನಡ ಬಿಟ್ಟು ನನಗೆ ಬೇರೆ ಭಾಷೆ ಬರಲ್ಲ. ಅಂದರೆ ಹಿಂದಿ ಈ ನಡುವೆ ಸ್ವಲ್ಪ ಕಲ್ತಿದ್ದೀನಿ, ಅಂದರೆ ಅದು ಸ್ವಲ್ಪ ವ್ಯವಹಾರಕ್ಕೋಸ್ಕರ. ಅದು ಬಿಟ್ಟು ನಾನು ಕನ್ನಡ ಅಂದರೆ ಅಷ್ಟು ಅಭಿಮಾನ. ಕನ್ನಡ ನಾನು ಓದಿರೋದು SLCನೂ ಕನ್ನಡ, ಪಾಸ್ ಮಾಡಿ ಆಮೇಲೆ ಡಿಗ್ರಿ ಫೇಲ್ ಆಗಿದ್ದು ಕನ್ನಡ ಮೀಡಿಯಮಲ್ಲೇ. ಅಂದರೆ ಡಿಗ್ರಿನ ಕನ್ನಡ ಡೈಜೆಸ್ಟಲ್ಲಿ ತೊಗೊಂಡು ಕನ್ನಡದಲ್ಲಿ ಓದ್ತಾ ಇದ್ದೆ, ಆದರೆ ಪಾಸ್ ಮಾಡೋಕ್ಕೆ ಆಗಲಿಲ್ಲ. ನಾನು ಡಿಗ್ರಿ ಫೇಲು ಆದರೂ ಕನ್ನಡದಲ್ಲೇ ಡಿಗ್ರಿ ಮಾಡಿರೋದು. ನಮ್ಮ ತಂದೆ ಬಂದು ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಅಸಿಸ್ಟೆಂಟ್ ಡೈರೆಕ್ಟ್ರು ಆಗಿ ಇವತ್ತು KRS ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಲಂಚಮುಕ್ತ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಆಮೇಲೆ ಎಷ್ಟು ಜನ ಲಂಚ ಅದು ಇದು ತುಂಬ ದ್ರೋಹ ಮಾಡ್ತಿರ್ತಾರೆ, ಆಮೇಲೆ ಜಾಗಗಳನ್ನ ಒತ್ತರಿಸ್ಕೊತಿರ್ತಾರೆ. ಆ ಥರ 750 ಕೇಸು ನಮ್ಮ ತಂದೆ ಗೆದ್ದಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂಥವ್ರ ಮಗ ಆಗೋಕ್ಕೆ ನನಗೆ ಹೆಮ್ಮೆ ಇದೆ. ಇವತ್ತು ರೂಪೇಶ್ ರಾಜಣ್ಣ ಅವರು, ಆಮೇಲೆ ಯುವ ಕರ್ನಾಟಕ ವೇದಿಕೆ ಅವರು, ಆಮೇಲೆ ನವೀನ್ ಸರ್ ಇವೆಲ್ಲ ಇವತ್ತು ನನ್ನ ಕರೆದಿದ್ದಾರೆ. ಅದರಲ್ಲಿ ನನ್ನ ಕ್ಲೋಸ್ ಫ್ರೆಂಡು ಬಿಗ್ ಬಾಸಲ್ಲಿ ನನಗೆ ತುಂಬ ಮನಸ್ಸಿಂದ ಇಷ್ಟ ಆಗಿದ್ದು ಸರ್ರು. ಯಾಕಂದರೆ ಒಂದು ಚೂರು ಕಲ್ಮಶ ಇಲ್ಲ. ಮಿಕ್ಕಿದವರೆಲ್ಲ ಸ್ವಲ್ಪ ಹಂಗೆ ಹಿಂಗೆ ಮಕ ನೋಡಿ ಮಣೆ ಹಾಕ್ತಾರೆ, ನಮ್ಗೆ ಆ ಥರ ಬರೋದಿಲ್ಲ. ಇವರೊಬ್ಬರು ನನಗೆ, ಆಮೇಲೆ ಕಾಕ್ರೋಚ್ ಸುದೀಪ್ ಸರು ಎಲ್ಲ ತುಂಬ ಒಳ್ಳೆ ಆಚೆ ಬಂದಮೇಲೆ ಗುಡ್ ಫ್ರೆಂಡ್ಸ್ ಆಗಿದ್ದೀವಿ. ಇವತ್ತು ಇವ್ರು ಬಂದು ಹೊಟ್ಟೋದ್ರು ಅಂದ ತಕ್ಷಣ ನಾನು ಇಮ್ಮಿಡಿಯೇಟ್ ಫೋನ್ ಮಾಡಿ ಕರೆಸಿ, ಸರ್ ನಾನು ಬಂದಿದ್ದೀನಿ, ಇನ್ನೀ ಬರ್ತಾರೆ ಅಂದೆ. ಅಂದರೆ ಅವ್ರು ಇನ್ನೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ. ನಾನು ಇವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ.